ಮಹಾಲಯ ಪಕ್ಷ. ಇದನ್ನು ನಾವು ಮಾಡುವುದರಿಂದ ಕೆಲವೊಂದು ಈ ಮಾತೃ ಷೋಡಶಿ ಅಂತೇಳಿ ಇದೆ, ಪಿತೃ ಷೋಡಶಿ ಅನ್ನತಕ್ಕಂಥದ್ದು ಇರುತ್ತೆ. ಇವೆಲ್ಲ ನಾವು ಕೇಳಿದಾಗ ನಮಗೆ ಅದರ ಒಂದು ಮಹತ್ವ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಎಂಥವರು ಕೂಡ ಇದನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ಮನಸ್ಸು ಬರುತ್ತೆ. ಮಾತೃ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ, ಪಿತೃ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಹಿರಿಯ ವೇದ ಉಪನಿಷತ್ತುಗಳು ಅದನ್ನೇ ಹೇಳುತ್ತೆ, ಮಾತೃದೇವೋಭವ ಪಿತೃದೇವೋಭವ ಅಂಥೇಳಿ. ಅಂದರೆ ಅವರು ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಆ ರೀತಿಯಾಗಿ ನಮ್ಮನ್ನು ಒಂದು ವಿಶೇಷ ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಮಕ್ಕಳನ್ನು ಒಂದು ಬೆಳೆಸಿರ್ತಾರೆ. ಆ ಋಣವನ್ನು ನಾವು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಾರೆ, ಮಾತನ್ನು ಕಲಿಸಿರ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮ ಒಂದು ಶ್ರೇಯಸ್ಸು ನಾವು ಇಷ್ಟರ ಮಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳು. ಅದನ್ನೇ ಶಾಸ್ತ್ರದಲ್ಲಿಯೂ ಕೂಡ ಹೇಳ್ತಕ್ಕಂಥ ಜೊತೆಯಲ್ಲಿ ಅಸ್ಪತ್ಕುಲೆ ವೃಥಾಯೇಚ ಗತಿರ್ಯೇಷಾಂ ನವೀನ್ಯತೆ ಯೇಷಾಂ ಉದ್ಧರಣಾರ್ಥಾಯ ಇಮಂ ಪಿಂಡಂ ದದಾಮ್ಯಹಂ ಅಂತೇಳಿ ಹೇಳ್ತಾರೆ. ಅಸ್ಮಿನ್ ಕಲೆ ನನ್ನ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ತಂದೆ ತಾಯಿಗಳು ಇರಬಹುದು, ಚಿಕ್ಕಪ್ಪ ದೊಡ್ಡಪ್ಪಂದಿರಬಹುದು, ಸೋದರ ಮಾವಂದಿರಬಹುದು, ಅಜ್ಞಾತ ಪ್ರೇತಾತ್ಮಗಳು ಇರಬಹುದು, ಅಥವಾ ಆತ್ಮಕ್ಕೆ ಶಾಂತಿ ಸಿಗದೇ ಇರತಕ್ಕಂಥವ್ರು ಇರ್ಬೋದು. ಯಾರೇ ಇದ್ದರೂ ಕೂಡ ನಮ್ಮ ಕುಲವನ್ನು ಉದ್ಧರಿಸುವುದಕ್ಕೋಸ್ಕರ ಇಮಂ ಪಿಂಡಂ ದದಾಮ್ಯಹಂ ಅಂತೇಳಿ ಈ ಪಿಂಡವನ್ನು ಅವರಿಗೆ ಸಮರ್ಪಣೆಯನ್ನು ಮಾಡಿ ಆ ಮೂಲಕ ನಮ್ಮ ಕುಲವನ್ನು ನೀವು ಕೂಡ ತೃಪ್ತರಾಗಿ ನಮ್ಮ ಕುಲವನ್ನು ಕೂಡ ಉದ್ಧರಿಸಿ ಅನ್ನತಕ್ಕಂತಹ ಪ್ರಾರ್ಥನೆಯೊಂದಿಗೆ ಈ ಪಿಂಡವನ್ನು ಇಡ್ತಾ ಇದ್ದೀನಿ ಅನ್ನತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇದರಲ್ಲಿ ಹೇಳತಕ್ಕಂಥದ್ದು. ಅದನ್ನು ನೋಡಿದಾಗ ನಮಗೆ ಈ ಎಷ್ಟೊಂದು ಅಜ್ಞಾತವಾದಂತಹ ಕರ್ತವ್ಯಗಳು ಅನ್ನತಕ್ಕಂಥದ್ದು ಇರುತ್ತೆ. ಅದನ್ನೇ ಗೊತ್ತಿಲ್ಲದೆ, ಅದರ ಬಗ್ಗೆ ತಿಳಿದುಕೊಳ್ಳದೆ, ಅದನ್ನು ಆಚರಣೆಯನ್ನು ಮಾಡದೆ ನಾವು ಕರ್ತವ್ಯ ವಂಚಿತರಾಗಿ ಆ ಮೂಲಕ ಒಂದು ಪಿತೃಗಳ ಅಥವಾ ದೇವರ ಭಗವಂತನ ಆಶೀರ್ವಾದದಿಂದ ವಂಚಿತರಾಗ್ತಿದ್ದೀವಿ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಈ ಪಿತೃಪಕ್ಷ ಅನ್ನತಕ್ಕಂಥದ್ದು ಪಿತೃದೇವತೆಗಳ ವಿಶೇಷವಾದಂತಹ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದುಕೊಂಡು ಆ ಮೂಲಕ ನಮ್ಮ ಕುಲವನ್ನು ನಮ್ಮ ಕುಟುಂಬವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಿರತಕ್ಕಂತಹ ಒಂದು ಉತ್ತಮವಾದಂಥ ಸುವರ್ಣಾವಕಾಶ ಅಂತೇಳಿ ಹೇಳ್ಬೋದು. ಅಂತಹದ್ದನ್ನು ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ತಿಳಿದುಕೊಂಡು ಆ ಮೂಲಕ ಆ ಪಿತೃಪಕ್ಷದಲ್ಲಿ ಅಂದರೆ ಈ 15 ದಿವಸದಲ್ಲಿ ಅಂದರೆ ಭಾದ್ರಪದ ಮಾಸ ಕೃಷ್ಣಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆವರೆಗೆ ಇರತಕ್ಕಂತಹ ದಿವಸದಲ್ಲಿ ಯಾವುದಾದರೂ ಒಂದು ದಿವಸ, ಆಗದೇ ಇದ್ದರೆ ಅಮಾವಾಸ್ಯೆಯ ದಿವಸವಾದರೂ ಕೂಡ ಈ ಪಿತೃದೇವತೆಗಳ ಆರಾಧನೆಯನ್ನು ನಾವು ಶ್ರಾದ್ದದ ಮುಖೇನ ಅಥವಾ ತರ್ಪಣದ ಮುಖೇನ ಅಥವಾ ಇನ್ನಿತರ ಒಂದು ಸ್ವಯಂ ಪಾಕವನ್ನು ಕೊಡುವ ಮುಖೇನ ಆಚರಣೆಯನ್ನು ಮಾಡಿ ಆ ಮೂಲಕ ಅವರನ್ನು ನೆನಪಿಸಿಕೊಳ್ಳದ ನಮ್ಮ ಒಂದು ಅಭಿವೃದ್ಧಿಗೆ ನಮ್ಮ ಶ್ರೇಯಸ್ಸಿಗೆ ಕಾರಣರಾಗಿರ್ತಕ್ಕಂತಹ ಪಿತೃಗಳನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳತಕ್ಕಂತಹ ಕ್ರಮ ಏನಿದೆ ಇದು ಮಹಾಲಯ ಪಕ್ಷದ ಆಚರಣೆ ಅಂತ ಹೇಳಬಹುದು.